ನೀರು ತುಂಬಿಡುವ ಪಾತ್ರೆಗಳು, ದೇವರ ಕೋಣೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ನೀವು ತಾಮ್ರ ನೋಡಿರ್ತೀರಾ. ಆದ್ರೆ ನಮ್ಮ ದೇಹದಲ್ಲಿ ತಾಮ್ರ ಏನ್ ಕೆಲಸ ಮಾಡುತ್ತೆ ಗೊತ್ತಾ? ಈಗಿನ ವಿಜ್ಞಾನಿಗಳಿಗೆ 1928ರಲ್ಲಿ ನಮ್ಮ ದೇಹಕ್ಕೆ ತಾಮ್ರ ಬೇಕು ಅಂತ ತಿಳಿದ್ರೆ, ನಮ್ಮ ಪೂರ್ವಜರಿಗೆ ಬಹುಶಃ ಇದರ ಅರಿವು ಸಾವಿರಾರು ವರ್ಷಗಳ ಮೊದ್ಲೇ ಇತ್ತೇನೋ. ಅದಕ್ಕೆ ತಾಮ್ರದ ಕೊಡದಲ್ಲಿ ನೀರ್ ತುಂಬಿಡ್ತಾ ಇದ್ರು. ಕೆರೆಗಳಲ್ಲಿ, ನದಿಗಳಲ್ಲಿ ತಾಮ್ರದ ನಾಣ್ಯಗಳನ್ನು ಹಾಕ್ತಾ ಇದ್ರು. ಹಾಗಾದ್ರೆ ಈ ತಾಮ್ರ ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ? ನಮ್ ದೇಹಕ್ಕೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಲೋಹ, ಮತ್ತು ಇದು ನಮ್ಮ ದೇಹದಲ್ಲಿ ಸುಮಾರು 75 ಮಿಲಿಗ್ರಾಂನಿಂದ 150 ಮಿಲಿಗ್ರಾಂನಷ್ಟು ಇರುತ್ತೆ. ವಯಸ್ಕರರಿಗೆ ದಿನಕ್ಕೆ 1.3 ಮಿಲಿಗ್ರಾಂನಿಂದ 1.6 ಮಿಲಿಗ್ರಾಂನಷ್ಟು ಬೇಕಾಗುತ್ತೆ. ಆದ್ರೆ ಇದು 5 ಮಿಲಿಗ್ರಾಂಕ್ಕಿಂತ ಹೆಚ್ಚು ಸೇವಿಸಬಾರದು. ಅದಕ್ಕೆ ತಾಮ್ರದ ಸಪ್ಲಿಮೆಂಟ್ಸ್ ಹೆಚ್ಚು ಲಭ್ಯವಿರೋದಿಲ್ಲ. ಆದ್ರೆ ನಮ್ಮ ಆಹಾರ ಪದಾರ್ಥಗಳಲ್ಲಿ, ಕುಡಿಯುವ ನೀರಿನಲ್ಲಿ ಇದು ಕಂಡುಬರುತ್ತೆ. ನಮ್ಮ ದೇಹದಲ್ಲಿ